ಅತನಿಯವ್ರ ನಿಮ್ ಪೇಷಂಟ್ ಬ್ಲಡ್ ಹಾಕೋದೈತ್ರಿ ಓ ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡಿ. ಆಯ್ತು. ಹಲೋ ಹಲೋ ತಮ್ಮ, ಹಲೋ ಅಣ್ಣ. ಎಲ್ಲಿದಿ? ಹಾಂ, ಇಲ್ಲಿ ಕೆಲಸದ ಮೇಲೆ ಅಣ್ಣ. ನಿಮ್ಮ ವೈನಿಗೆ ಬ್ಲಡ್ ಹಾಕೋದೈತಿ. ಆರಾಮಿದ್ರಲ್ಲ? ಒಮ್ಮೆ ಏನದ ಅಂಜು ಅಂತದ್ ಏನಾಗಿಲ್ಲ, ಬ್ಲಡ್ ಕಡಿಮೆ ಆಗೈತಿ. ಬ್ಲಡ್ ಹಾಕಿ ಆಪರೇಷನ್ ಮಾಡ್ಬೇಕಾಗತ್ತಾರು. ಅದಕ್ಕೆ ಯಾವ ಬ್ಲಡ್ ಬೇಕಂತ? ಯಾರ್ಯಾರು ಓ ಪಾಸಿಟಿವ್ ಬ್ಲಡ್ ಇದ್ದವ್ರು ಇದ್ರೆ ಕರ್ಕೊಂಡ್ ಬಾ. ಹಾಂ, ಹೆಂಗ್ರೆ ಮಾಡಿ ಅರೇಂಜ್ ಮಾಡಿ ಕರ್ಕೊಂಡ್ರೆ. ಹಾ ಬಾ ಬಾ. ಊಣೆ ತೋರ್ಲಕ ಯಾರಿಗೆ? ಪ್ರದೀಪ್. ಪ್ರದೀಪ. ಹಲೋಣ್ಣ. ಪ್ರದೀಪ ಎಲ್ಲಿದೆಯಾ? ಇಲ್ಲಿ ಆಫೀಸ್ದಾಗ ನನ್ನ ಅರ್ಜೆಂಟ್ ಬ್ಲಡ್ ಬೇಕಾಯ್ತು, ಬ್ಲಡ್ ಕೊಡ್ತೀನಿ. ಬ್ಲಡ್ ನಂಗೆ 18 ಆಗಿಲ್ಲ, ನಾ ಕೊಡಕ್ಕೆ ಬರಂಗಿಲ್ಲ. ಬರಂಗಿಲ್ಲ? ಹಾಂ ಸರಿ, ಬಾಯ್ ಬಾಯ್ ಬಾಯ್. ಹತ್ತಂತು. ಹಾಂ ಹೇಳ್ತಮ್ಮ. ಹಲೋ ಕಾಕ, ಎಲ್ಲಿದೆ? ಅಂಗಡಿ ಆಗದಂತಮ್ಮ. ಕಾಕ, ನಮ್ಮ ಮೈನಿ ಸ್ವಲ್ಪ ಬ್ಲಡ್ ಬೇಕಾಯ್ತಾ? ನಿಂದು ಓ ಪಾಸಿಟಿವ್ ಅಂತ ಕೇಳಿದ್ನಿ. ಹೌದಾ? ಈಗ ನಾ ಈಗ 15 ದಿವಸ ಹತ್ತೋತಮ್ಮ ಕೊಟ್ಟ. ಆಯ್ತು ಕಾಕ, ಆಯ್ತು. ಯಾರನ್ನ ಕೇಳ್ತಂತು? ಆಯ್ತಮ್ಮ, ನೀವು ಕೇಳ. ಮತ್ತೆ ಯಾರು ಸುದೇನ? ಹಾಂ, ಪಕ್ಕ ಹೋಗ ಸರ್. ಹಲೋ, ಓಕೆ. ಎಲ್ಲಿ ದೋಸ್ತ? ಅಂಗಡಿಯಾಗ ಅದೀನಿ. ಅದ ವೈನಿಗೆ ಎಷ್ಟು ಅರ್ಜೆಂಟ್ ಬ್ಲಡ್ ಬೇಕಾಯ್ತಾ? ಹೌದು. ನಿಂದು ಬ್ಲಡ್ ಗ್ರೂಪ್ ಯಾವ್ದ? ನಂದು ಬಿ ಪಾಸಿಟಿವ್ ಐತಿ. ಯಾಕೋ ಬಿ ಪಾಸಿಟಿವ್ ಐತಿ. ಓ ಪಾಸಿಟಿವ್ ಬೇಕಾಗೈತಾಳೆ. ಸೊ ನಂದು ಬಿ ಪಾಸಿಟಿವ್ ಐತಿ. ಸ್ವಲ್ಪ ಮತ್ತೆ ಯಾರಿದ್ರೆ ನೋಡ್ರ. ಮತ್ತೆ ಯಾರಿಗೆ ಕೇಳ್ತವ? ಓಕೆ ಬಾಯ್. ಹಲೋ ಅರ್ಜುನ್. ಹಾಂ ಹೇಳ ದೋಸ್ತ. ಅದನ್ನ ಮನಿಗೆ ಬ್ಲಡ್ ಹಾಕೋದಿತ್ತ. ನಿಂದು ಓ ಪಾಸಿಟಿವ್ ಅಂತಲ್ಲ, ಕೊಡ್ತೇನೆ ಬ್ಲಡ್? ದೋಸ್ತ ವೈನಿಗೆ ಹಾಂ ದೋಸ್ತ ಕೊಡ್ತಲ್ಲ, ಅದ್ರೊಳಗೆ ಏನೈತಿ. ಹಂಗಾರೆ ಮೈತ್ರಿ ಹಾಸ್ಪಿಟ್ಲಿಗೆ ಪಟ್ನ ಬಾ. ವೈನಿನ ಎಲ್ಲ ಅಡ್ಮಿಟ್ ಮಾಡಿದ್ವಿ. ದೋಸ್ತ ಗಾಡಿ ಒಂದು ಪಂಚರ್ ಆಗೈತಿ, ಬರ್ತಿದ್ನಿ ಖರೆ. ಹೌದಾ? ನೀ ಎಲ್ಲಿದೆ? ಅಲ್ಲೇ ಬರುತ್ತೆ ನಾನು. ದೋಸ್ತ ಒಂದು ಕೆಲಸ ಮಾಡ್ಲ, ಅಲ್ಲಿ ಪೆಟ್ರೋಲ್ ಬಂಕ್ ತಕ ಬಾ, ನಾ ಯಾವ್ರಿ ಗಾಡಿ ಹಿಡ್ಕೊಂಡ್ ಬರ್ತಾನೆ. ಹಾಂ, ಅಲ್ಲಿ ತಕ ಬಾಣ ಬರ್ತಾನಲ್ಲ. ದೋಸ್ತ ಒಂದು ಮಾತು ಕರ್ನ ತತ್ಕೋಬೇಡ. ದೋಸ್ತ ಏನ್ ತಪ್ಪು ತಿಳ್ಕೊಳಂಗಿಲ್ಲ ಹೇಳ. ಏನಿಲ್ಲ, ದಾರೋದೇನು ಕುಡ್ದೇನ? ದೋಸ್ತ ಕುಡಿದು ಬಿಟ್ಟು 6 ತಿಂಗಳಾತ್ಲ ಈಗ. ದಾರೋದ ಕುಡಿದ್ರೆ ಬ್ಲಡ್ ಕೊಡಕ್ಕೆ ನಡೆಯಂಗಿಲ್ಲ. ಇಲ್ಲ? ಹಾಂ ಸರಿ ಸರಿ ಆಯ್ತು. ಹೇ ದೋಸ್ತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾ ಬಿಟ್ಟಿಗೆ 6 ತಿಂಗಳಾತು. ಹಾಂ ಹಾಂ, ಹಂಗಾರೆ ಅಲ್ಲೇ ಬರಂತು 10 ನಿಮಿಷ. ಬಣ್ಣೆ ಇಲ್ಲೇ ಅದ, ನೀನ 2 ಮೆಟ್ಟು ಬನ್ನಿ. ಮಟಗಳ ಮುಡ್ತ ಅಣ್ಣ ಸಾವಕಾಶ ಬರ್ಬೇಕಲ್ಲ ನೋಡ್ಕೊಂಡ. ಏನು ಮುಳ್ಳ, ನೀನ ಫೋನ್ಯಾಗ ಮಾತಾಡ್ಕೊಂಡ್ ಬರತ್ತದಿ.
ಫೋನ್ಯಾಗ ಮಾತಾಡ್ರನತ್ರಿ ನಾ ಸಾವಕಾಶ ಬರತ್ತೇನ್ರಲ್ಲ ನಿಮ್ಗತ್ತೆ ನಾ ಜೋರ್ಲೆ ಬರತ್ತೀನಿ. ನೀ ಏನಾರ ಮಾಡುವಪ್ಪ, ಮೆಟ್ಗಾಡ್ ಮುರ್ದತಿ ರಿಪೇರಿ ಮಾಡಿಸ್ಕೊಡು. ನಾ ಯಾಕೆ ರಿಪೇರಿ ಮಾಡಿಸ್ಕೊಡ್ಲಿ? ಗಾಡಿ ತಂದು ನೀವು ಹಾಸಿದಾರದಿರಿ. ರಿಪೇರಿ ಮಾಡಿಸ್ಕೊಡಂಗಿಲ್ಲ? ಹಂಗೆ ರಿಪೇರಿ ಮಾಡ್ಸಂಗಿಲ್ಲ. ನಾನು ನೋಡ್ತೀನು, ರಿಪೇರಿ ಮಾಡಿಸು, ಆಮೇಲೆ ಗಾಡಿ ಚಾವಿ. ನೋಡಪ್ಪ ಸುಮ್ಮ ಇಲ್ಲೇ ಮುಗಿಸ್ಕೋ, ಇಲ್ಲ ಅಂದ್ರೆ ಕೇಸ್ ಮಾಡ್ತೀವಿ ನೋಡು. ನಾ ಕೇಸ್ ಅದೇ ಏನು ಬ್ಯಾಡ್ರಿ, ಅದ್ರೇನು ಖರ್ಚು ಅದೇ ಕೊಡ್ತೀನಿ ರೀ. ಖರ್ಚು ಕೊಡ್ತಿ? ಹಂಗಂದ್ರೆ 10,000 ರೂಪಾಯಿ ಕೊಡು. ಇದನ್ನ ರಿಪೇರಿ ಮಾಡಕ್ಕೆ 10,000 ಆತ್ರಿ? ಮೊದಲ ಹೋಗಿದ್ರೆ 500 ರೂಪಾಯಿ ಮುಗಿತಿತ್ಲ. ಇಷ್ಟೆಲ್ಲ ಮಾತಾಡಿದ್ದಿ, ಮತ್ತೆ 10,000 ರೂಪಾಯಿ ಕೊಡು. ಏನಾತ್ರು? ಸರ್ ಗಾಡಿ ಫುಲ್ ಸ್ಪೀಡ್ ಬಂದು ಗುದಿಸ್ಯಾನ್ರಿ ಸರ್. ಬಾಯ್ಲಿ. ಹಾಂ ಯಾವ್ರಪ್ಪ? ಇದಾವ್ರಿ ಸರ್. ಯಾಕೆ ಪಬ್ಲಿಕ್ ತೊಂದರೆ ಕೊಡತ್ತೀರಿ? ಸರ್ ಫೋನ್ಯಾಗ ಮಾತಾಡ್ಕೊಂಬಂದು ಗುದಿಸ್ಯಾನ್ರಿ ಸರ್. ನೀವೇ ನೋಡ್ಬರ್ರಿ ಸರ್ ಗಾಡಿ ಹಂಗಾಗೈತೆ ಅಂತೇಳಿ. ಏನು ಮಾಡ್ಕೊಂಡಿದ್ರಪ್ಪ? ಸರ್ ಡಿಗ್ರಿ ಮಾಡ್ಕೊಂಡಿದ್ರಿ ಸರ್. ಡಿಗ್ರಿ ಒಳಗೆ ಯಾವ್ದಾ? BCom ಸರ್. ಹೌದಾನ? ಇಲ್ಲಿ ಕಮರ್ಷಿಯಲ್ ಲೈನ್ದಾಗ ಹೋಗಿ ಬಿಸ್ನೆಸ್ ಮಾಡ್ತಾರನ? ಇಲ್ಲ ಸರ್. ಅಲ್ರು ಅವ್ಗೆ ಏನೂ ಗೊತ್ತಿಲ್ಲ. ನಿಮ್ಮ ಮೆಟಗಾಡಿ ಯಾವಾಗ ಮುರಿದ್ ಗೊತ್ತಿಲ್ಲ, ಅದು ಕೆಟ್ಟು ಬೀಳ್ತಿದ್ದು ಗೊತ್ತಿಲ್ಲ, ಅದು ರಿಪೇರಿ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ. ಅದಕ್ಕೆ 500-600 ಅಷ್ಟೇ ಬೀಳ್ತೈತಿ ಖರೆ. ಅದು ಯಾವಾಗೋ ಮುರಿದೈತಿ, ಅದ್ರ ಮೇಲೆ ಹಳಿ ಕತ್ತೈತಿ, ಅದೆಲ್ಲ ನಿಮ್ಗೆ ಗೊತ್ತೈತಿ. ಆದರೂ ಅವ್ನ ಕಡೆ ರೊಕ್ಕ ಕೇಳ್ತೀರಿ ನೀವು. ಮತ್ತು ಇನ್ನು BCom ಮಾಡಿದಕ್ಕೆ ಸಾರ್ಥಕ ಆಗಲಿಲ್ಲ ಹಂಗಂದ್ರೆ ರೀ ಸಾಹೇಬ್ರ? ಆಕ್ಸಿಡೆಂಟ್ ಅನ್ನೋದು ಒಂದು ಬಿಸ್ನೆಸ್ ಆಗೈತಿ ತನ್ನಿ. ತಪ್ಪು ಯಾರ್ದೈತೆ ಅನ್ನೋದು ಮುಖ್ಯ ಅಲ್ಲ, ಗಾಡಿ ಯಾರು ದುಡ್ದೈತೆ ಅನ್ನೋದು ಮುಖ್ಯ ಆಗ್ತೈತಿ. ಈಗ ಈಗಿನಿಂದಾಗ ಮನುಷ್ಯಾಗ ನಿಯತ್ತಿಗೆ ಕಿಮ್ಮತ್ತಿಲ್ಲ. ರೊಕ್ಕ ಒಂದಾದ್ರೆ ಸಾಕು, ಏನೂ ಬೇಕಾಗಿಲ್ಲ. ಸಾಹೇಬ್ರೆ ಗಾಡಿ ರಿಪೇರಿ ಖರ್ಚು ಅಟ್ಟ ಕೇಳಿದ್ರು ಅವ್ರಿಗೆ ನಾವು. ಬರೋ ಇಲ್ಲಿ. ಇವ್ರು ರೊಕ್ಕ ಇಟ್ಟು ಕೇಳಿರೋರು 10,000 ಕೇಳತ್ತಾರ್ರಿ ರಿಪೇರಿಗೆ. ಅದಕ್ಕೆ 10,000 ಆಗ್ತೈತೇನು ರಿಪೇರಿಗೆ? ಸಾಹೇಬ್ರ ಮಟ್ಕಾಡ್ ಖರ್ಚು ಕೊಡ್ತಾರ ಅಂದ್ರಿ ನಾ. ಸುಮ್ಮಿರು, ಅದಕ್ಕೆ ಯಾಕೆ ನೀ ರೊಕ್ಕ ಕೊಡ್ತಿ? ಅದು ಯಾವಾಗ ಮುರಿದೈತಿ, ಅದಕ್ಕೆ ಈಗ ನೀ ರೊಕ್ಕ ಕೊಡ್ತೇನೆ? ನಿಂಗಿರೋ ನಿಯತ್ತ ಇವ್ರಿಗಿಬ್ರಿಗೆ ಇಲ್ಲ. ಈಗಿನ ದಿನದೊಳಗೆ ಇಷ್ಟು ನಿಯತ್ಲೆ ಇರುವಂಗಿಲ್ಲ. ತಲೆ ಮೇಲೆ ಕೂತ್ ಸಾರಿಸಿ ಬಿಡ್ತಾರೆ ಏನು? ನೀ ಹೋಗಿ ಕೊಡೋ. ಸರ್ ಗಾಡಿ ರಿಪೇರಿ ಖರ್ಚು ರೀ? ನಾ ಕೊಡ್ತೀನಿ, ಕೊಡು. ಸಾಹೇಬ್ ನಿಮ್ಮ ರೊಕ್ಕ ಬೇಡ್ರಿ, ನಮ್ಮ ಕಡೆ ತಪ್ಪಾಗೈತ್ರಿ. ಪೊಲೀಸ್ ನಿಂತಾನ್ರು. ಹೆಂಗ್ ಮಾಡೋದು ಏನ? ಹೆಂಗೆ ಮಾಡೋದೇನಾಯ್ತು? ಹೊಸದೈತನ ನಾ ಹೊಟ್ಟೆ ಕೇಳಿ ಮಾಡ್ತಾನು. ಹೋಗು ನಡ್ರಿ, ಹೋಗುಣ ಅಂತ. ನಡಿ. ಗಾಡಿ ಸೈಡ್ ಹಾಕ್ರೋ. ಸರ್ ನಡೀತೀರಿ ಸರ್. ಎಜುಕೇಟೆಡ್ ಅದಿರಲಿ, ಇನ್ನೊಬ್ರ ಕಷ್ಟಕ್ಕೆ ಹೆಗಲು ಕೊಡೋದು ವಿಚಾರ ಮಾಡ್ರಿ. ಆ ಕಷ್ಟನ ನೀವು ಆಗೋದು ವಿಚಾರ ಮಾಡಬೇಡ್ರಿ ಏನ? ಇನ್ನರೇ ಚೊಲ್ತಂಗಿರ್ರಿ, 2 ನಂಬರ್ ಎಲ್ಲ ಬಿಟ್ಟು. ಓಕೆ ಹೌದು. ಯಾಕ್ರೋ 3 ಮಂದಿ ಯಾಕ್ರೋ? ಸಾಹೇಬ್ರ ಎಮರ್ಜೆನ್ಸಿ ಐತ್ರಿ, ಸ್ವಲ್ಪ ದವಾಖಾನೆ ಹೊಂಟಿವ್ರಿ. ಸಾಹೇಬ್ರ ಅರ್ಜೆಂಟ್ ಐತಿ ಬಿಡ್ರಿ ಒಂದು ಸ್ವಲ್ಪ. ಹೊಟ್ಟು ಹೊಡಿಯೋ ಲಗುಟ್ ಹೊಡಿಯೋ. ಸಾಹೇಬ್ರ ಭಾಳ ತ್ರಾಸ ಗೊತ್ತಾಡ್ರಿ. ಹೋಗ್ ಇಲ್ಲಿ ಲೆಫ್ಟ್ ಹೋಗಿ ರೈಟಿಗೆ ಹೋಗು, ಅಲ್ಲೇ ದವಾಖಾನೆ. ಅಲ್ಲ ಮಕ್ಕಳ್ರೆ, ಸುಳ್ಳು ಹೇಳಿ ಹೋಗ್ತೀರಿ ನನಗೆ? ಸಿಗ್ತೀರಿ? ಎಲ್ಲಿ ಹೋಗ್ತೀರಿ? ಹಾಸ್ಪಿಟ್ಲ್ ಕೊಟ್ಟರೆ ಬಿಟ್ರೆ ನನಗೆ ಇದು ಮಾಡ್ತೀರಿ? ಸಿಗ್ತೀರಿ ನೀವು. ದೋಸ್ತ್ ಯಾಕೋ ದೋಸ್ತ ಕಾಲ್ ಮಾಡೀನಿ, ರಿಸೀವ್ ಮಾಡಲಿಲ್ಲ? ದೋಸ್ತ ಸೈಲೆಂಟ್ ಇತ್ತು ಫೋನ, ಹೊಳ್ಳೆ ಹಚ್ಬೇಕಂತ ಮಾಡೀನಿ. ಕರೆನ್ಸಿನ ಮುಗ್ದಿದ್ದು, ಅದಕ್ಕೆ ಹಚ್ಚಕ್ಕಾಗ್ಲಿಲ್ಲ. ಏನೋ ದೋಸ್ತ, ಫೋನಿಗೆ ಸೈಲೆಂಟ್ ಕೂತ್ರ ಒಂದು ಏನೋ ಎಮರ್ಜೆನ್ಸಿ ಹೇಳಿದಿರುತ್ತೆ. ಹೆಂಗೆ ಹೇಳ್ಬೇಕು ನಾನು ನಿಮಗೆ? ಇರೋದು ಬಿಡ. ಯಾಕೆ ಹಚ್ಚಿದ್ದು ಹೇಳ ದೋಸ್ತ?
ಏನಿಲ್ಲ ವೈನಿಗೆ ಆರಾಮಿಲ್ಲ ಆಗಿತ್ತು ಎಮರ್ಜೆನ್ಸಿ ಬ್ಲಡ್ ಹಾಕೊಂಡು ಅಂತ ಹೇಳಿದ್ರು ಅದಕ್ಕೆ ಬ್ಲಡ್ ಕೊಡ್ತೇನೆ ಅಂತ ಹೇಳ್ತೀನಿ ಹೇಳ ನಂಗೆ ಯಾವ್ದಿನ ಬ್ಲಡ್ ಗ್ರೂಪ್ ನಂದು ಓ ಪಾಸಿಟಿವ್. ಹಾಂ ವೈನಿದು ಓ ಪಾಸಿಟಿವ್ ಐತಿ. ಹೌದು ಹಾಂ ರೆಡಿ, ಹಂಗಾದ್ರೆ ಕೊಡುನು. ಅದಾತ್ ಆಯ್ತಾ ಏ ಬರ್ಲಿ. ಯಾಕ್ರ 3 ಮಂದಿ ಇಲ್ಲ ಹೊಂಟ್ರಿ? ಸರ್ ಇಲ್ಲೇ ದವಾಖಾನೆ ಹೊಂಟಿದ್ದೀರಿ. ಹೋಗ್ರಪ್ಪ, ನಾ ಎಲ್ಲಿ ಬೇಡ ಅಂದಾನಿ, ರೂಲ್ಸ್ ಫಾಲೋ ಮಾಡಲ್ಲ. ಸರ್ ಸ್ವಲ್ಪ ಎಮರ್ಜೆನ್ಸಿ ಐತೆ ರೀ, ಅದಕ್ಕೆ 3 ಜನ ಕೂಡ ಹೊಂಟಿದ್ದೀವಿ. 3 ಮಂದಿ ಹೋಗೋದು ತಪ್ಪಲು, ಮತ್ತೆ ಹೆಲ್ಮೆಟ್ ಹಾಕೋಬೇಕಲ್ಲ. ಸರ್ ಗಡ್ಬಡಿಲಿ ಹಂಗ ಬಂದಿರಿ ಸರ್. ಇಂಥವ್ರು ನಾ ದಿನ ನೋಡ್ತಾನ, ನೀನು ಹಂಗ ಆಟ ಕಲ್ಸಕ್ಕೆ ಬರಬೇಡ. ಏರ್ ತೆಳಗ ತೆಗಿ, ಲೈಸೆನ್ಸ್ ತೆಗಿ. ಸರ್ ಅರ್ಜೆಂಟ್ ಐತೆ ಸರ್, ಹೋಗ್ಬೇಕು ಸರ್. ಅದೇನು ಹೇಳ್ಬೇಡ, ಎಮರ್ಜೆನ್ಸಿ ಐತೆ ಹೋಗ್ಬೇಕು ರೀ. ತೆಗಿ ಲೈಸೆನ್ಸ್ ತೆಗಿ. ಸರ್ ಲೈಸೆನ್ಸ್ ಏನು ಹೋಗ್ಬೇಕು. ಗಾಡಿ ಆರ್ಸಿ ಇಲ್ಲ, ಲೈಸೆನ್ಸ್ ಇಲ್ಲ, ಹೆಲ್ಮೆಟ್ ಹಾಕೊಂಡ್ ಬಂದಿಲ್ಲ, 3 ಮಂದಿ ಕೂತ್ ಬಂದರಿ, ಹೆಂಗ್ ಬಿಡುದ್ ನೀನು? ಸಾಹೇಬ್ರ ಅರ್ಜೆಂಟ್ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಬಿಟ್ಟು ಬಂದೀವ್ರಿ. ನಮ್ಮ ಅವನಿಗೆ ಅರ್ಜೆಂಟ್ ಬ್ಲಡ್ ಹಾಕಿ ಇಮಿಡಿಯೇಟ್ ಆಪರೇಷನ್ ಮಾಡೋರ್ದಾರೆ. ಅದಕ್ಕೆ ಅದೆಲ್ಲ ಗೊತ್ತಿಲ್ಲ, ಸ್ಟೇಷನ್ ನಡ್ರಿ ಅಂದ್ರೆ ನಾ ಬುದ್ಧಿ ಬರುತ್ತೆ ನಿಮಗೆ. ಸಾಹೇಬ್ರನು ಕಾಲ್ ನಂದೇ ಕಾಲ್ ಬೀಳ್ತೇವೆ, ನಾನು ದೇವ್ರೇನ ತಪ್ಪು ಮಾಡ್ದ ಮತ್ತೆ ಕಾಲ್ ಬೀಳಕ್ಕೆ ಬರೋದ? ಸಾಹೇಬ್ರ ನಮ್ಮ ಪಾಲಿಗೆ ನೀವೇ ದೇವ್ರಿ. ನಾವು ಈಗ ಬ್ಲಡ್ ಕೊಡ್ಲಿಕ್ಕೆ ನಮ್ಮ ಮನೆಗೆ ಏನ್ರಿ ಆದ್ರೆ ರೀ ನಾವು ತಪ್ಪು ಮಾಡ್ಲಿ ಅಂತ ಹೇಳಕತ್ತಿಲ್ಲ ರೀ. ತಪ್ಪು ಮಾಡೇವ್ರಿ, ಆದ ಪರಿಸ್ಥಿತಿ ಹಂಗೆ ಐತ್ರಿ. ಬೇಕಾದ್ರೆ ದವಾಖಾನೆ ಫೋನ್ ಹಚ್ಚಿ ಕೇಳ್ರಿ. ಯಾವ ಹಾಸ್ಪಿಟಲ್ ಅದಾರ ನಿಮ್ಮ ಮನೆ? ಮೇತ್ರಿ ಹಾಸ್ಪಿಟಲ್ ಸರ್. ಏನು ನಿಮ್ಮ ಮನೆ ಹೆಸರು? ರಶ್ಮಿಕಾತ್ ನೀರು. ಹಲೋ ಹಲೋ, ನಾವು ಪೊಲೀಸ್ ಸ್ಟೇಷನಿಂದ ಮಾತಾಡಿದ್ರಿ. ಹಾಂ ರೀ ಸರ್, ಹೇಳ್ರಿ. ನಮಸ್ತೆ. ಅಲ್ಲಿ ನಿಮ್ಮಲ್ಲಿ ರಶ್ಮಿಕಾ ಅತನಿ ಅಂತ ಯಾರ ಪೇಷಂಟ್ ಅಡ್ಮಿಟ್ ಅದಾರ? ಹಾಂ ಸರ್, ಆಗ್ಯಾರ ಅಡ್ಮಿಟ್. ಹ್ಞೂ 2 ದಿನ ಹತ್ರ ಅಡ್ಮಿಟ್ ಅದಾರಿ ಅವ್ರು. ಏನು ಕಂಡೀಷನ್ ಐತ್ರಿ ಈಗ? ಕಂಡೀಷನ್ಸ್ ರೀ ಸರ್, ಸ್ವಲ್ಪ ಬ್ಲಡ್ ಕಡಿಮೆ ಐತ್ರಿ. ಹೌದ್ರಿ? ಬ್ಲಡ್ ಹಾಕೋದೈತ್ರಿ. ಬ್ಲಡ್ ಹಾಕ್ಬಳಕ ಪ್ರೊಸೀಜರ್ ಸ್ಟಾರ್ಟ್ ಆಗ್ತೈತ್ರಿ. ಹ್ಞೂ ಬ್ಲಡ್ ಕೊಡೋರ ಈಗ ಬರ್ತಾರಿ, ಬಂದ ಬಳಕ OT ಚಾಲು ಮಾಡ್ತೀವಿ ಸರ್. ಓಕೆ 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 ಸರ್, ಥ್ಯಾಂಕ್ ಯು. ಸಾಹೇಬ್ರ ಕನ್ಫರ್ಮ್ ಆತನ್ರಿ? ಈಗ ಹೋಗ್ಬೋದ್ರಿ? ನೀ ಎಲ್ಲ ಸುಳ್ಳು ಹೇಳ್ಕರೆ, ಇನ್ನು ಮುಂದೆ ಇಂಥ ತಪ್ಪು ಮಾಡಬೇಡ. ತಪ್ಪು ಮಾಡ್ರೆ ಶಿಕ್ಷೆ ಅನುಭವಿಸ್ಲೇಬೇಕಾದದ್ದು, ಕಾನೂನಿಗೆ ತಲೆ ಬಾಗಲೇಬೇಕಾದದ್ದು. ನೀ ರೂಲ್ಸ್ ಫಾಲೋ ಮಾಡಿದ್ದಂದ್ರೆ ಇಷ್ಟೊತ್ತಿಗೆ ನಿಮ್ಮ ಮೈನಿಗೆ ಬ್ಲಡ್ ಹಾಕಿ ನಿಮ್ಮ ಮೈನಿ ಆರಾಮಾಗ್ತಿದ್ರೇನೋ. ಇನ್ನು ಮುಂದೆ ರೂಲ್ಸ್ ಫಾಲೋ ಮಾಡ್ರಿ. ಓಕೆ? ಹ್ಞೂ ರೀ ಸರ. ಇನ್ನು ಮುಂದೆ ಅಷ್ಟ ಅಲ್ರಿ, ನನ್ನ ಜೋಡಿಯವರು ಎಲ್ಲರಿಗೂ ರೂಲ್ಸ್ ಫಾಲೋ ಮಾಡೋ ಅಂತ ಹೇಳ್ತೇನೆ. ಇದೊಂದು ಸಲ ಬಿಡ್ತು ಹೋಗ್ರಿ, ಹಾಸ್ಪಿಟ್ಲ್ ಲಘು ಹೋಗಿ ಬ್ಲಡ್ ಕೊಡೋ ವ್ಯವಸ್ಥೆ ಮಾಡಿರಿ. ನಿಮ್ಮ ಮೈನಿಗೆ ಲಘು ಆರಾಮಾಗಲಿ. ಥ್ಯಾಂಕ್ಸ್ ಸರ್. ದೋಸ್ತ ಹಿಂಗ ಸಿಗೋಲ್ಲ, ಈ ಕಡೆ ನಮ್ಮದಿಲ್ಲ ಹೋಗೋಣ ಬಲ್ಲ ಆ ಕಡೆ. ಆ ಕಡೆ ಬ್ಯಾಡು, ಹರ್ಯಾವತ್ತ ಪೊಲೀಸ್ ಇದ್ರ ಹೋಗಿ ಸಿಕ್ಕಿ ತಿಕ್ಕೊನಿ ನೆಗ್ಗಾರ್ತೈತಾರ ಮತ್ತ ಸುಮ್ ಹಿಂಗ ಹೋಗೋಣ ಬಾ. ಹಾ ನಡಿ ಹೆಂಗ ನಡಿ ನಡಿ. ನಿಲ್ರು. ನಾಲ್ರಿ ಸಾಹೇಬ್ರ, ನಾ ಏನೂ ಅಂದಿಲ್ರಿ. ನಾ ಪೊಲೀಸ್ ಅಲ್ಲಿ ಮಗನ, ಪೊಲೀಸ್ ಅದೇನೆ ಇಳಿ ತೆಳಗ. ಸಾಹೇಬ್ರ ನಮ್ಮ ಕಡೆ ತಪ್ಪಾಗೈತ್ರಿ. ಸುಮಾರು 500 ರೂಪಾಯಿ ಕೊಡೋರು ಸುಮ್ಮ ಹೋಗ್ತಿರ್ತಾವ. ಸುಮ್ಮಿರು, ಅವ್ರ ಅಂತ ಸಾಹೇಬ್ರ ಅಲ್ಲ. ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿ? ಸುಳ್ಳು ಹೇಳ್ರ ನಂಬ್ತಾರು, ಲಂಚ ಕೊಟ್ರ ತಗೊಂಡ್ ಸುಮ್ಮ ಆಗ್ತಾರ ಅನ್ಕೊಂಡೇನು? ಹಂಗೇನಿಲ್ರಿ ಸಾಹೇಬ್ರ, ನೀವು ಆಗಳೇ ದಂಡ ಹಾಕ್ತೀರಿ ಅಂತೇಳಿ ಸುಳ್ಳು ಹೇಳಿದ್ರು ಸಾಹೇಬ್ರ. ಆಗ ಬೈಕ್ ಮೇಲೆ ಎಷ್ಟು ಮಂದಿ ಹೊಂಟಿದ್ರಿ? ಹೆಲ್ಮೆಟ್ ಹಾಕಿದ್ದೇನ? RC ಬುಕ್ಕ ಲೈಸೆನ್ಸ್ ಐತೇನ? ಕರ್ನಾಟಕ ಸಾಹೇಬ್ರ ನನ್ನ ಕಡೆ ಏನೂ ಇಲ್ರಿ. ಈಗಾರ ಗೊತ್ತಾತನ ದಂಡ ಯಾಕೆ ಹಾಕ್ತಾರ ಅಂತೇಳಿ? ಆಯ್ತ್ರಿ ಸರ್. ಹ್ಞೂ ಸಾಹೇಬ್ರ. ಅಲ್ರು, ನಮ್ಮ ಕರ್ತವ್ಯ ನಮಗೆ ಮಾಡಕ್ ಬಿಡ್ರಿ. ನೀವ ದವಾಖಾನಿಗೆ ಹೊಂಟನೆ ತೇಳಿ ಸುಳ್ಳು ಹೇಳಿ ಹೋದ್ರಿ. ನಿಮ್ಮಂಗ ಮತ್ತೊಂದು 3 ಜನ ಬಂದ್ರು. ಅವರು ನಾವು ದವಾಖಾನಿಗೆ ಹೊಂಟಿದೀವಿ ಅಂದ್ರು. ಅವ್ರು ಬ್ಲಡ್ ಕೊಡಕ್ಕೆ ಹೊಂಟಿದ್ರದ್ದು.
ನಾ ಫೋನ್ ಮಾಡಿ ಕೇಳೋಣ ಗೊತ್ತಾಯ್ತು. ಅವ್ರೇನೋ ಅಕಸ್ಮಾತ್ ಹೋಗಿರ್ಲಿಲ್ಲ ಅಂದ್ರೆ ಅಲ್ಲಿ ಪೇಷಂಟ್ ಅಂತ ಸಾವು ಬದುಕಿನ ಮಧ್ಯೆ ಹೋರಾಡತ್ತಿತ್ತು. ಅಕಸ್ಮಾತ್ ಅವ್ರು ಹೋಗಿರ್ಲಿಲ್ಲ ಅಂದ್ರೆ ಆ ಪೇಷಂಟ್ ಸಾಯ್ತಿತ್ತು. ಹಾಂ, ನೀವು ಮಾಡಿದ ತಪ್ಪಿಗಾಗಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಗಿ ಬತ್ತು. ಅದೆಲ್ಲ ನಿಮಗೆ ಅರ್ಥ ಆಗೋದಿಲ್ರು. ನೆಕ್ಸ್ಟ್ ದಿನ ಅಂತೇಳಿ ಸಮಪಾಯದಾಗ ಹೇಳೋದು ನಾವು, ನಿಮಗೆ ದಂಡೋಪಾಯನ ಮುಖ್ಯ. ನಡ್ರಿ ಸ್ಟೇಷನ್ಗೆ. ಸಾಹೇಬ್ರ ನಮ್ಗೆ ತಪ್ಪಾಗೈತ್ರಿ, ಇನ್ನು ಮೊಟ್ಟ ಹಿಂಗೆ ಮಾಡಂಗಿಲ್ರಿ. ನಿಮ್ಮನ್ನ ಹಂಗೆ ಬಿಡೋದಿಲ್ಲ, ನೀವು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಸರಳ ಊಟ ಬಿಸಿ ತೆಗಿರಿ, ಹೋಗ್ರಿ. ಏನೋ ತಪ್ಪು ಮಾಡ್ಯಾರ ಮಕ್ಳು ಇವ್ರು. ಸಾಕು ಬಿಡ್ರಿ.